ಹಾಯ್ ಗೆಳೆಯರೇ, ನಮಸ್ಕಾರ. ನಾವು ಈಗಾಗಲೇ ಮೇಷ ಹಾಗೂ ವೃಷಭ ರಾಶಿಯವರ ಹಣೆ ಬರಹವನ್ನೇ ಬದಲಿಸಬಲ್ಲ ಶಕ್ತಿಯುತ ದೇವಸ್ಥಾನಗಳ ಬಗ್ಗೆ ವಿಡಿಯೋ ಮಾಡಿದ್ದೆವು. ಅದಕ್ಕೆ ನೀವೆಲ್ಲರೂ ನೀಡಿದ ಅದ್ಭುತ ಪ್ರತಿಕ್ರಿಯೆಗೆ ಧನ್ಯವಾದಗಳು. ನಿಮ್ಮಲ್ಲಿ ಬಹಳಷ್ಟು ಜನ ಮಿಥುನ ರಾಶಿಯ ಬಗ್ಗೆ ತಿಳಿಸಿಕೊಡಿ ಎಂದು ಕೇಳಿಕೊಂಡಿದ್ರಿ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಎದುರಿಸುತ್ತಿರುವ ಕಷ್ಟಗಳನ್ನು ನೀಗಿಸಿ ಅದೃಷ್ಟವನ್ನು ಕೈ ಹಿಡಿಯುವಂತೆ ಮಾಡುವ ಆ ವಿಶೇಷ ದೇವಸ್ಥಾನ ಯಾವುದು, ಅಲ್ಲಿಗೆ ಭೇಟಿ ನೀಡಿದರೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿದ್ದೇವೆ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಿಸಿ. ಮಿಥುನ ರಾಶಿಯ ಆ ಲಕ್ಕಿ ದೇವಸ್ಥಾನದ ಬಗ್ಗೆ ಮಾಹಿತಿ ನೀಡುವ ಮೊದಲು ಈ ರಾಶಿಯವರ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡಿಬಿಡೋಣ. ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ. ಇದು ವಾಯು ತತ್ವವನ್ನು ಹೊಂದಿರುವ ರಾಶಿ. ಯಾರು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದ, ಆದ್ರ ನಕ್ಷತ್ರದ 4ನೇ ಪಾದ ಹಾಗೂ ಪುನರ್ವಸು ನಕ್ಷತ್ರದ 1, 2 ಮತ್ತು 3ನೇ ಪಾದಗಳಲ್ಲಿ ಜನಿಸಿರುತ್ತಾರೆಯೋ ಅವರು ಮಿಥುನ ರಾಶಿಯವರಾಗಿರುತ್ತಾರೆ. ಈ ರಾಶಿಯವರ ವಿಶೇಷತೆ ಅಂದ್ರೆ ಇವರು ಹುಟ್ಟುತ್ತಲೇ ಚುರುಕಾದ ಬುದ್ಧಿಶಕ್ತಿಯನ್ನು ಹೊಂದಿರುತ್ತಾರೆ. ಇವರು ಅಕ್ಷರಶಃ ಮಾತಿನ ಮಲ್ಲರು. ತಮ್ಮ ಮಾತಿನ ಚಾತುರ್ಯದಿಂದಲೇ ಎಂಥವರನ್ನೂ ಸೆಳೆಯಬಲ್ಲರು. ಆದರೆ ಇವರದೊಂದು ವಿಚಿತ್ರ ಸ್ವಭಾವ ಅಂದ್ರೆ ಇವರು ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯಲ್ಲಿ ಇರ್ತಾರೆ. ಹೊಸ ಹೊಸ ವಿಷಯಗಳನ್ನು ತಿಳಿಯುವ ಕುತೂಹಲ ಮತ್ತು ಪ್ರಯಾಣ ಮಾಡುವುದು ಇವರಿಗೆ ಅಚ್ಚುಮೆಚ್ಚು. ಆದ್ರೆ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ನಡುವೆಯೂ ಇವರು ಬೇಗನೆ ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿಯೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಿಥುನ ರಾಶಿಯವರಿಗಾಗಿ ಒಂದು ವಿಶೇಷ ದೇವಸ್ಥಾನವನ್ನು ಶಿಫಾರಸು ಮಾಡಲಾಗುತ್ತೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದರೆ ಅವರ ಜೀವನ ಪೂರ್ತಿ ಸುಖಕರವಾಗಿ ಮತ್ತು ಅದೃಷ್ಟವಂತವಾಗಿ ಇರುತ್ತದೆ ಎಂದು ನಂಬಲಾಗಿದೆ. ಹಾಗಾದ್ರೆ ಮಿಥುನ ರಾಶಿಯವರ ಹಣೆ ಬರಹ ಬದಲಿಸುವ ಆ ದೇವಸ್ಥಾನ ಯಾವುದು? ಆ ವಿವರ ಇಲ್ಲಿದೆ ನೋಡಿ. ಮಿಥುನ ರಾಶಿಯವರಿಗೆ ತಮಿಳುನಾಡಿನ ಅತ್ಯಂತ ಪೂಜ್ಯನೀಯ ದೇವಸ್ಥಾನವಾಗಿರುವ ಪಳನಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಅತ್ಯಂತ ಲಕ್ಕಿ ದೇವಸ್ಥಾನವಾಗಿದೆ. ಇಲ್ಲಿಗೆ ಈ ರಾಶಿಯವರು ಭೇಟಿ ನೀಡುವುದರಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅನೇಕ ಅದ್ಭುತ ಪ್ರಯೋಜನಗಳನ್ನು ತಮ್ಮದಾಗಿಸಿಕೊಳ್ಳಬಹುದು. ಮಿಥುನ ರಾಶಿಯ ಅಧಿಪತಿ ಬುಧ. ಸುಬ್ರಹ್ಮಣ್ಯ ಸ್ವಾಮಿಯು ಬುಧ ಗ್ರಹದ ಅಧಿಪತಿಯಾಗಿದ್ದಾರೆ. ಹಾಗಾಗಿ ಯಾರ ಜಾತಕದಲ್ಲಿ ಬುಧ ಗ್ರಹ ನೀಚ ಸ್ಥಾನದಲ್ಲಿರುತ್ತದೆಯೋ ಅಥವಾ ಬುಧ ದೋಷವನ್ನು ಹೊಂದಿರುತ್ತಾರೆಯೋ ಅಂತವರು ಪಳನಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳನೇ ಒಳ್ಳೆಯದು. ಅಂತವರಿಗೆ ಬುದ್ಧಿಶಕ್ತಿ ಚುರುಕಾಗಿ ವಿದ್ಯಾಭ್ಯಾಸದಲ್ಲಿಯೂ ಸಹ ಪ್ರಗತಿ ಕಾಣ್ತಾರೆ. ಈಗಾಗಲೇ ತಿಳಿಸಿರುವಂತೆ ಮಿಥುನ ರಾಶಿಯವರು ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಾರೆ. ಈ ಸಮಸ್ಯೆ ಕೂಡ ದೂರವಾಗುತ್ತದೆ. ನಿಮಗಿದು ತಿಳಿದಿರಲಿ, ಪಳನಿ ಸುಬ್ರಹ್ಮಣ್ಯ ಸ್ವಾಮಿಯ ಮೂಲ ವಿಗ್ರಹವು ನವಪಾಷಾಣದಿಂದ ತಯಾರಿಸಲ್ಪಟ್ಟಿದೆ. ಅದರರ್ಥ 9 ಬಗೆಯ ವಿವಿಧ ಔಷಧೀಯ ಗುಣಗಳಿಂದ ಕೂಡಿರುವ ಶಿಲೆಯಾಗಿದೆ. ಇಲ್ಲಿ ನೀಡುವ ಅಭಿಷೇಕದ ತೀರ್ಥವನ್ನು ಸ್ವೀಕರಿಸಿದರೆ ಚರ್ಮದ ಸಮಸ್ಯೆಗಳು, ನರಮಂಡಲದ ದೋಷಗಳು ದೂರವಾಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಹಾಗೆಯೇ ಜೀವನದಲ್ಲಿ ಕೆಟ್ಟ ದೃಷ್ಟಿಗಳು, ಶತ್ರುಗಳ ಕಾಟ ನಿವಾರಣೆಯಾಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದದಿಂದ ಉದ್ಯೋಗ, ವ್ಯಾಪಾರದಲ್ಲಿ ಪ್ರಗತಿಯುಂಟಾಗುತ್ತದೆ. ಪಳನಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಗ್ಗೆ 6 ಪ್ರಮುಖ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಗಳಲ್ಲಿ ಈ ಆಲಯವು 3ನೇಯದ್ದಾಗಿದೆ. ಈ ದೈವಿಕ ಆಲಯವನ್ನು ದಂಡಾಯುಧಪಾಣಿ ಎಂದು ಸಹ ಕರೆಯಲಾಗುತ್ತೆ. ಸ್ವಾಮಿಯ ಮೂಲ ವಿಗ್ರಹವು 9 ಬಗೆಯ ವಿಷಕಾರಿ ಪಾಷಾಣದಿಂದ ಬಳಸಿ ಸಿದ್ಧಪಡಿಸಲಾಗಿದೆ. ಇಂತಹ ಅಪರೂಪದ ವಿಗ್ರಹವನ್ನು ವಿಶ್ವದಲ್ಲಿಯೇ ನೀವು ಕಾಣಸಿಗುವುದಿಲ್ಲ. ಇಲ್ಲಿ ನೀಡುವ ಪಂಚಾಮೃತ ಅತ್ಯಂತ ಪ್ರಸಿದ್ಧವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗುತ್ತೆ. ಈ ದೈವಿಕ ರಹಸ್ಯಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ. ಆ ವಿಡಿಯೋ ನಿಮಗೆ ಬೇಕಾಗಿದ್ರೆ ಈ ಕೂಡಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಪಳನಿ ಎಂದು ಟೈಪ್ ಮಾಡಿ ತಿಳಿಸಿ.
ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಯಲ್ಲಿ ನೆಲೆಸಿರುವ ಈ ಅದ್ಭುತ ಕ್ಷೇತ್ರವು ಸುಂದರವಾದ ಬೆಟ್ಟದ ಮೇಲಿದೆ. ಭಕ್ತರು ಈ ಶಕ್ತಿಶಾಲಿ ದೈವದ ದರ್ಶನ ಪಡೆಯಲು ಸುಮಾರು 600ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕಾಗುತ್ತೆ. ಮೆಟ್ಟಿಲು ಹತ್ತಲು ಸಾಧ್ಯವಾಗದವರಿಗೆ ದೇವಸ್ಥಾನದ ಆಡಳಿತ ಮಂಡಳಿಯು ರೂಪ್ ವೇ ಸೌಲಭ್ಯವನ್ನು ಕೂಡ ಕಲ್ಪಿಸಿದೆ. ಪವಿತ್ರತೆ ಮತ್ತು ಪ್ರಕೃತಿಯ ಸೌಂದರ್ಯ ಎರಡೂ ಸಂಗಮವಾಗಿರುವ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನುಭವವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಹಾಗೂ ಮಿಥುನ ರಾಶಿಯಲ್ಲಿ ಹುಟ್ಟಿದ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯವರ ಅದೃಷ್ಟದ ದೇವಸ್ಥಾನ ಯಾವುದು ಎಂದು ತಿಳಿಯೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.